ಅಶ್ವಿನಿ ಅವರಿಗೆ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಪರಬಣದಿಂದ ಜಿಲ್ಲಾ ಘಟಕದಿಂದ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಇತ್ತೀಚೆಗೆ ತಾನೇ ನಮ್ಮ ಸಿರವಾರ ತಾಲೂಕಿನ ಪಕ್ಕದ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅಮಾನವೀಯ ಕೃತ್ಯವೊಂದು ಜರುಗಿದಿದೆ. ಇಂಥ ಕೃತ್ಯ ನಮ್ಮ ಜಿಲ್ಲೆಯಲ್ಲಿ ಆಗಿದ್ದಿಲ್ಲ. ಇದು ಪ್ರಥಮ ಬಾರಿ ನಮಗೆಲ್ಲರಿಗೂ ತುಂಬ ನೋವು ತಂದಿರುವಂಥ ವಿಷಯ. ಈ ರೀತಿ ಮುಂದೆ ಯಾವತ್ತೂ ಆಗಬಾರ್ದು. ಅಂಥ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಆ ಕುಟುಂಬಕ್ಕೊಂದು ಮಾನವೀಯ ನೆರವು ಸರ್ಕಾರ ಹಸ್ತ ಚಾಚಬೇಕು. ಎಲ್ಲ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಮುಂದೆ ಯಾವುದೇ ರೀತಿ ಯಾವುದೇ ಗ್ರಾಮದಲ್ಲಿ ಆಗಲಿ ಯಾವುದೇ ತಾಲೂಕಿನಲ್ಲಿ ಆಗಲಿ ಈ ಘಟನೆ ನಡೀಬಾರ್ದು ಅಂಥೇಳಿ ಮೊನ್ನೆ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಯುವತಿಯರ ಸುರಕ್ಷತೆಗೆ ವಿಶೇಷ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬಯಲು ಶೌಚಕ್ಕೆ ತೆರಳಿರುವ ಅನಿವಾರ್ಯತೆ ತಪ್ಪಿಸಲು ಅರ್ಹ ಕುಟುಂಬಗಳಿಗೆ ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ತ್ವರಿತವಾಗಿ ಒದಗಿಸಬೇಕು. ಮಹಿಳೆಯರು ಹಾಗೂ ಬಾಲಕಿಯರು ಸುರಕ್ಷತೆಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಪೊಲೀಸ್ ಗಸ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಹಾಗೂ ತುರ್ತು ಸಹಾಯ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಬೇಕು. ಅಶ್ವಿನಿ ಕುಟುಂಬಕ್ಕೆ ನ್ಯಾಯ ದೊರಕುವುದು ಕೇವಲ ಒಂದು ಕುಟುಂಬದ ಹಕ್ಕು ಮಾತ್ರವಲ್ಲ, ಅದು ಸಮಾಜದ ನ್ಯಾಯದ ಮೇಲಿನ ನಂಬಿಕೆಯನ್ನು ಉಳಿಸಿ